ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಮಕ್ಕಳ ಹೃದಯದ ಬಗ್ಗೆ ಜಾಗೃತಿಯನ್ನು ವಹಿಸೋಕೆ ಸಮಿತಿ ಸೂಚನೆಯನ್ನು ಕೊಟ್ಟಿದೆ. ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಈ ಸಂಬಂಧ ಮಾರ್ಗಸೂಚಿನ ರೆಡಿ ಮಾಡ್ತಿರುವಂತಹ ಆರೋಗ್ಯ ಇಲಾಖೆ ನೋಡಿ, ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕ ಒಂದು ಗೈಡ್ಲೈನ್ಸು ಇದು ಬೇಕಾಗಿತ್ತು, ಬಹಳ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಮಕ್ಕಳಿಗೆ ತಿಳುವಳಿಕೆ ಇರೋದಿಲ್ಲ ಅಷ್ಟೊಂದು, ಅವ್ರಿಗೆ ಅರಿವನ್ನು ಮೂಡಿಸಬೇಕಾಗಿದೆ. ಈಗ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಗಮನಕ್ಕೆ ತರಲಾಗಿದೆ. ಆರೋಗ್ಯ ಇಲಾಖೆ ಕೂಡ ರೆಡಿ ಮಾಡ್ತಾ ಇದೆ ಯಾವೆಲ್ಲ ಗೈಡ್ಲೈನ್ಸ್ ಇರಬೇಕು ಅಂತ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಮಾರ್ಗಸೂಚಿಗಾಗಿ ಕಾಯ್ತಾ ಇದ್ದಾರೆ. ನೋಡಿ ಏನಿರುತ್ತೆ ಹಾಗಾದರೆ ಈ ಮಾರ್ಗಸೂಚಿಯಲ್ಲಿ. ಮಕ್ಕಳಿಗೆ ಒಂದು ಪಠ್ಯನ ಮಾಡುವಂಥ ಸಾಧ್ಯತೆಗಳಿದ್ದಾವೆ, ಅಥವಾ ಒಂದು ಅಧ್ಯಾಯನೋ ಅಥವಾ ಒಂದು ಪಾಠನ ಅದರಲ್ಲಿ ಸೇರಿಸಿದರೆ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ಅವರಿಗೆ ಬೇಸಿಕ್ಕಿಂದನೇ ಗೊತ್ತಾದರೆ ಒಂದು ಭವಿಷ್ಯಕ್ಕೂ ಕೂಡ ಒಂದು ರೀತಿ ಅನುಕೂಲ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಅದರ ಬಗ್ಗೆ ತಿಳ್ಕೊಳ್ಳದಿದ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಹೇಗೆ ಕಾಪಾಡಿಕೊಳ್ಬೇಕು ಅಂತ. ವರ್ಷಕ್ಕೆ ಎಷ್ಟು ಶಾಲೆಯಲ್ಲಿ ತಪಾಸಣೆ ಮಾಡಬೇಕು, ಹೃದಯದ ಬಗ್ಗೆ ಜಾಗೃತಿ ಮೂಡಿಸುವ ವಿಶೇಷ ಕ್ಲಾಸು, ಹೃದ್ರೋಗ ತಜ್ಞರ ಜೊತೆಗೆ ವಿದ್ಯಾರ್ಥಿಗಳ ಸಂವಾದ, ಜಂಕ್ ಫುಡ್ಡು, ಮಾದಕ ದ್ರವ್ಯ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸೋದು, ಹೃದಯ ಸಂಬಂಧಿ ಜಾಗೃತಿ ಮೂಡಿಸೋದು ಹೇಗೆ, ಆಹಾರ ಜೀವನ ಶೈಲಿ ಬದಲಾವಣೆಯ ಬಗ್ಗೆ ಮಾರ್ಗಸೂಚಿ ಈಗ ರೆಡಿ ಆಗ್ತಾ ಇದೆ. ಅಂದರೆ ಮಕ್ಕಳು ಶಾಲೆಯಲ್ಲೇ ಇದರ ಬಗ್ಗೆ ತಿಳಿದುಕೊಂಡು ಬಿಟ್ಟರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಹೃದಯವನ್ನು ಹೇಗೆ ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ. ಗಣೇಶ್ ಹೆಗಡೆ, ನೋಡ್ತಾ ಇದ್ದೀವಿ ರಾಜ್ಯಾದ್ಯಂತ ಹೃದಯಾಘಾತ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಜನರಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇತ್ತು. ಸರ್ಕಾರ ಈಗ ಒಂದು ಸಲಹಾ ಸಮಿತಿ ಸಭೆಯನ್ನು ಮಾಡಿ ಒಂದು ರೀತಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಕೆಲವೊಂದಿಷ್ಟು ಅಂಶಗಳನ್ನು ನೋಡೋದಾದರೆ, ಸಭೆ ಹೈಲೈಟ್ಸ್ ನೋಡೋದಾದರೆ ಇದು ಯಾವ ರೀತಿ ಅನುಕೂಲ ಆಗಬಹುದು ಅಂತ ಈ ಪ್ರಕರಣಗಳನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ. ಪ್ರಭು, ಮುಖ್ಯವಾಗಿ ಇವತ್ತು ವಿಕಾಸಸೌಧದಲ್ಲಿ ನಡೆದಂತಹ ಸಭೆ ಅಂತಂದರೆ ತಜ್ಞ ವೈದ್ಯರ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಡೆಸಿರುವಂತಹ ಸಭೆ ಹಲವು ಮಹತ್ವದ ಅಂಶಗಳನ್ನು ಈಗ ಜಾರಿಗೆ ತರಲಿಕ್ಕೆ ಹೊರಡ್ತಾ ಇರುವಂಥದ್ದು, ಆಗ್ತಾ ಇರುವಂಥದ್ದು. ಒಂದು ಅಂಶ, ಈಗಾಗಲೇ ಏನು ಹಾಸನ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಅದರ ಕೂಡ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೆಯೇ ಸಾರ್ವಜನಿಕವಾಗಿ ಅರಿವನ್ನು ಮೂಡಿಸುವಂಥ ಕಾರ್ಯ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಆರಂಭಿಕ ಹಂತದಲ್ಲಿ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗೆಯೇ ಈಗಾಗಲೇ ನಗರ ಪ್ರದೇಶಗಳಲ್ಲಿದ್ದಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ ಏನಿದೆ ಅದನ್ನು ಗ್ರಾಮೀಣ ಭಾಗದಲ್ಲಿ ಮತ್ತು ಅದರಲ್ಲೂ ಕೂಡ ಜಿಲ್ಲಾ ಮಟ್ಟ ಹಾಗೂ ಗ್ರಾಮೀಣ ಮಟ್ಟದ ಆರೋಗ್ಯ ಕೇಂದ್ರಗಳಲ್ಲಿ ವಿಸ್ತರಣೆ ಮಾಡುವಂತಹ ಒಂದು ಯೋಜನೆ. ಹಾಗೆಯೇ ಮುಂಬರುವಂತಹ ವರ್ಷಗಳಲ್ಲಿ ಅಂತಂದರೆ ಬರುವ ವರ್ಷಗಳಲ್ಲಿ ಶಾಲಾ ಪಠ್ಯಪುಸ್ತಕಗಳಲ್ಲಿ ಒಂದು ರೀತಿಯಲ್ಲಿ ಹೃದಯ ಕಾಯಿಲೆ ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಪಠ್ಯಕ್ರಮವನ್ನು ಅಥವಾ ಪಠ್ಯಪುಸ್ತಕದಲ್ಲಿ ಆ ಒಂದು ಪಠ್ಯವನ್ನು ಅಳವಡಿಸುವಂಥ ಪ್ರಕ್ರಿಯೆಗಳಿಗೆ ಮುಂದಾಗ್ತಾ ಇರುವಂಥದ್ದು. ಅದ್ರ ಜೊತೆಗೇ ಸಾರ್ವಜನಿಕವಾಗಿ ಅದರಲ್ಲೂ ಕೂಡ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಸ್ಥರಿಗೆ ಸ್ಕ್ರೀನಿಂಗನ್ನು ಪ್ರತಿ ಬಾರಿ ಮಾಡಿಸುವಂಥದ್ದು. ಅದು ಆರೋಗ್ಯ ಯೋಜನೆ ಅಡಿಯಲ್ಲೇ ಬರುವಂಥದ್ದಲ್ಲಿ ಏನು ಹಾರ್ಟ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಎಕ್ಸಸೈಸ್ ಮಾಡಿಸುವಂಥದ್ದಾಗಲಿ, ಅದನ್ನು ತಪಾಸಣೆ ಮಾಡಿಸುವಂಥದ್ದನ್ನು ಕಡ್ಡಾಯಗೊಳಿಸುವಂಥದ್ದು. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆ ಸೇರಿ ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ಅಧಿಕಾರಿಗಳು, ನೌಕರರು ಹಾಗೂ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಕೂಡ ವರ್ಷಕ್ಕೊಮ್ಮೆ ಏನು ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ತಪಾಸಣೆ ಮಾಡಿಸುವಂಥದ್ದು. ಅಲ್ಲದೆ ಮಕ್ಕಳಿಗೆ ಅಂದರೆ 15 ವರ್ಷಕ್ಕಿಂತ ಒಳಪಟ್ಟಂಥ ಮಕ್ಕಳಿಗೆ ಕಡ್ಡಾಯವಾಗಿ ವರ್ಷಕ್ಕೊಮ್ಮೆ ಹೃದಯ ಸಂಬಂಧಿಸಿದ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಅಥವಾ ಹೃದಯವನ್ನು ಆ ಒಂದು ಚಿಕಿತ್ಸೆ ಅಂತಂದ್ರೆ ಅಥವಾ ಒಂದು ತಪಾಸಣೆಯನ್ನು ಮಾಡಿಸುವಂಥ ಪ್ರಕ್ರಿಯೆಗಳು ಕಡ್ಡಾಯಗೊಳಿಸೋದು. ಹೀಗೆ ಹಲವು ರೂಪುರೇಷೆಗಳನ್ನು ಒಂದು ರೀತಿಯಲ್ಲಿ ಆರೋಗ್ಯ ಇಲಾಖೆ ತರಲಿಕ್ಕೆ ಹೊರಡ್ತಾ ಇರುವಂಥದ್ದು. ಇವತ್ತು ಅದು ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರು. ಜೊತೆಗೆ ಈಗ CM ಜೊತೆಗೆ ಮಾತನಾಡಿ ಬಳಿಕ ಒಂದು ರೀತಿಯಲ್ಲಿ ಏನು ಅದನ್ನು ಜಾರಿ ತರುವಂಥ ಪ್ರಕೃತಿಗಳು ಕೂಡ ಈಗ ಆಗುವಂಥದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಮಾಹಿತಿಗಾಗಿ.